ಕೊಡ್ತಾರೆ, ಕುರ್ಚಿ ವಿಚಾರಕ್ಕೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಕ್ರಾಂತಿ ಆಗತ್ತೆ ಅನ್ನೋ ಹೇಳಿಕೆಗಳನ್ನು ಕೊಡ್ತಾರೆ. ಅಲ್ಲಿಗೆ ಮತ್ತೆ ಈ ಮೆಗಾ ಸೀರಿಯಲ್ನ ಮೆಗಾ ಎಪಿಸೋಡ್ಗಳು ಮುಂದುವರಿತಾ ಹೋಗುತ್ತೆ. ಈಗ ಆಗ್ತಿರೋದು ಅದೇ. ಹೈಕಮಾಂಡ್ನಿಂದ ನಾಯಕರು ಬಂದರು, ಎಲ್ಲರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ರು. ಖುದ್ದು DK ಶಿವಕುಮಾರ್ ಅವರ ಬಾಯಲ್ಲೇನೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋ ಹೇಳಿಕೆ ಬಂತು. ಹಿಂಗೆ ಮಾತನಾಡಿದವ್ರಿಗೆ ನೋಟಿಸ್ ಕೊಡಲಾಗತ್ತೆ ಅನ್ನೋ ಹೇಳಿಕೆ ಬಂತು. ಮುಗಿತಾ ಚರ್ಚೆ ಅಂದರೆ ರಾಜಣ್ಣ ಅವ್ರು ಮತ್ತೆ ಹೇಳಿದ್ದಾರೆ, ಇನ್ನೂ 2 ತಿಂಗಳಿದೆ ರೀ, ಕಾದ್ ನೋಡಿ ಕ್ರಾಂತಿ ಪಕ್ಕ ಅಂತ. ಇದರ ನಡುವೆ ರಂಭಾಪುರಿ ಶ್ರೀಗಳು ಹೇಳಿಬಿಟ್ಟಿದ್ದಾರೆ, DCM ಇರೋರು CM ಆಗೋದು ಪಕ್ಕ ಅಂತ. ಅಲ್ಲಿಗೆ ಈ ಮೆಗಾ ಸೀರಿಯಲ್ನ ಮತ್ತೊಂದಷ್ಟು ಎಪಿಸೋಡ್ಗಳು ಇವತ್ತಿನ ಚರ್ಚೆಗೆ ವಿಷಯವಾಗಿದೆ. ಚರ್ಚೆ ಪ್ರಾರಂಭ ಮಾಡೋಣ ಬ್ರೇಕಿಂಗ್ ಅಪ್ಡೇಟ್ನ ಮೂಲಕ. ಸಿದ್ದರಾಮಯ್ಯನವರಿಗೆ ಇದು ಒಂದು ಬೆಳವಣಿಗೆ. ಸಿದ್ದರಾಮಯ್ಯನವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹುದ್ದೆಯನ್ನು ನೀಡೋ ನಿರ್ಧಾರವನ್ನು ಮಾಡಿತು ಕಾಂಗ್ರೆಸ್ನ ಹೈಕಮಾಂಡ್. ಅಲ್ಲಿಗೆ ರಾಜಣ್ಣ ಅವರ ಬಾಯಲ್ಲಿ ಬಂದ ಸಂಕ್ರಾಂತಿ, ಆ ಕ್ರಾಂತಿಗೆ ವೇದಿಕೆ ಸಿದ್ಧವಾಗ್ತಾ ಇದೆಯಾ? ಖುದ್ದು ಹೈಕಮಾಂಡೇನೇ ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ವಿರೋಧ ಪಕ್ಷಗಳಿಗೆ. ಸಿದ್ದರಾಮಯ್ಯನವರ ಕೈಯಲ್ಲಿರುವ ಪಟ್ಟವನ್ನ ಬಿಡಿಸೋಕೆ ಇದು ಮೊದಲ ಹೆಜ್ಜೆನಾ ಕಾಂಗ್ರೆಸ್ನ ಹೈಕಮಾಂಡ್ನ ಕಡೆಯಿಂದ? ಯಾಕೆ ಅನುಮಾನ ಅಥವಾ ಕುತೂಹಲ? ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರದಲ್ಲೂ ಹಿಂಗೆ ಆಗಿತ್ತಂತೆ. ಬಿಟ್ಬಿಡಿ ಕಾಂಗ್ರೆಸ್ ಪಕ್ಷದ್ದು, ಬಿಜೆಪಿ ಪಕ್ಷದಲ್ಲಿ ಏನಾಗಿತ್ತು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹುದ್ದೆ ಕೊಟ್ಟು ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅನ್ನೋ ರೀತಿಯ ಸೂಚನೆ. ಅಲ್ಲಿಗೆ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ BS ಯಡಿಯೂರಪ್ಪನವರ ಮಾರ್ಗದಲ್ಲೇ ಸಾಗಲಿಕ್ಕೆ ಪ್ರಾರಂಭ ಆಗ್ತಾ ಇದೆಯಾ ಅನ್ನೋ ಅನುಮಾನ. ಈ ಅನುಮಾನಕ್ಕೆ ಖುದ್ದು ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟರು, ಹಾಗೇನಿಲ್ಲ, ನಾವು ಜಾಗ ಖಾಲಿ ಮಾಡೋ ಮಾತಿಲ್ಲ ಅಂತ ಹೇಳಿ. ಆದರೆ ವಿರೋಧ ಪಕ್ಷಗಳು ಸುಮ್ಮನೆ ಇರಬೇಕಲ್ಲ. ಇದು ದೆಹಲಿಯಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡೋ ಷಡ್ಯಂತ್ರ ಅನ್ನೋದು ವಿರೋಧ ಪಕ್ಷದ ಆರೋಪ. ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಛಲವಾದಿ ಸರ್ ಮಾತನಾಡಿದ್ದಾರೆ, ಅಶೋಕ್ ಅವರು ಮಾತನಾಡಿದ್ದಾರೆ. ರಿಯಾಕ್ಷನ್ ಕೇಳಿಸ್ಕೊಳ್ಳಿ, ಚರ್ಚೆ ಪ್ರಾರಂಭ ಮಾಡೋಣ. ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು OBC ಅಧ್ಯಕ್ಷರು, ಕೇಂದ್ರದ OBC ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಆ ಮೀಟಿಂಗ್ನ ನಾನು 15ನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ. ಸೊ ನನಗಿದು ಗೊತ್ತಿಲ್ಲ, ಸಂಚಾಲಕರು ಮಾಡಿರೋದು ಅಥವಾ ಏನಾಗಿದೆ, ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ. ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಜವಾಬ್ದಾರಿ ಕೊಟ್ಟಾಗ ಬಿಟ್ಟು ಓಡೋಗಲ್ಲ. ಕೇಳಿಲ್ಲ, ಅವರೇ ಗೊತ್ತಿಲ್ಲ ನನಗೆ. ಅವರು ಅನೌನ್ಸ್ ಮಾಡಿದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಇದರಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇದು ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ ಖರ್ಗೆ ಅವ್ರನ್ನ ಯಾವ ರೀತಿ ರಾಷ್ಟ್ರ ಮಟ್ಟದಲ್ಲಿ ಶೆಡ್ಗೆ ಕಳಿಸಿದ್ರು ನೀವು ನೋಡಿದಿರಿ. ಅಲ್ಲೇನಾದರೂ ಅಧಿಕಾರದಲ್ಲಿ ಇದ್ದಿದ್ರೆ ಇವ್ರಿಗೆಲ್ಲ ಏನೂ ಸಿಗ್ತಾ ಇರಲಿಲ್ಲ. ಯಾವಾಗ ಅಧಿಕಾರ ಕಳ್ಕೊಳ್ತೋ ಕಾಂಗ್ರೆಸ್ಸು, ದಲಿತ್ ಫೇಸ್ ಬೇಕು. ದಲಿತ್ ಫೇಸ್ ಅನ್ನೋದಕ್ಕಿಂತ ನಮ್ಮ ಕುಟುಂಬದ ಗುಲಾಮರು ಯಾರು ಅನ್ನೋದನ್ನ ಹುಡುಕ್ತಾರೆ ಅವರು. ಅದಕ್ಕಾಗಿ ಖರ್ಗೆ ಅವರನ್ನ ಈ ರೀತಿ ಮಾಡಿ ಅಲ್ಲಿ ಶೆಡ್ಗೆ ಹಾಕಿದ್ರು. ಈಗ ಸಿದ್ದರಾಮಯ್ಯನವರು ಈಗ ಅಧಿಕಾರದಲ್ಲಿದ್ದಾರೆ, ಹೇಗಾದರೂ ಅವ್ರನ್ನ ಖಾಲಿ ಮಾಡಿಸ್ಬೇಕು. ಈಗ ಪ್ಲ್ಯಾನ್ ಮಾಡಿದ್ರು. ಹೆಂಗಿದನ್ನ ಅವ್ರಿಗೆ ಹರ್ಟು ಆಗಬಾರ್ದು. ಯಾಕಂದರೆ ಅವ್ರಿಗೇನಾದರೂ ಸ್ವಲ್ಪ ಹರ್ಟ್ ಆದರೆ ಕಾಂಗ್ರೆಸ್ಸು ಮುಳುಗ್ತದೆ. ಅಧ್ಯಕ್ಷರು ಖರ್ಗೆ ಅವ್ರ ಬಾಯಲ್ಲಿ ಹೇಳಿಸ್ಬಿಡಿ, ನಾವು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ಬಿಡಿ, ಮುಗಿದೋಯ್ತು. ನಾವು ಕವಡೆ ಶಾಸ್ತ್ರನೂ ಇಲ್ಲ, ಗಿಳಿ ಶಾಸ್ತ್ರನೂ ಇಲ್ಲ, ಎಲೆ ಶಾಸ್ತ್ರನೂ ಇಲ್ಲ, ಯಾವ ಶಾಸ್ತ್ರನೂ ಇಲ್ಲ. ಅಶೋಕ್ ಅಲ್ಲ, ಒಂದೇ ನಿಮಿಷ, ಅಟ್ಲೀಸ್ಟ್ ಹಾಳಾಗೋಗ್ಲಿ. ಅವ್ರು ದೂರ ಅವರೇ ಡೆಲ್ಲಿಯಲ್ಲಿ. ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅಧ್ಯಕ್ಷ ಯಾರಪ್ಪ? ಡಿ ಕೆ ಶಿವಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ, ನಾಳೆ ಕರೆದ್ಬಿಟ್ಟು ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡಿ. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರು ನಿಖಿತ್ ರಾಜ್ ಮೌರ್ಯ, ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ JDSನಿಂದ ಮಹೇಶ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕುತೂಹಲಕ್ಕೆ ಅಥವಾ ಗೊಂದಲಕ್ಕೆ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ವಕ್ತಾರರಾದರೂ ಕೂಡ ಇವತ್ತು ಫಾರ್ ಅ ಚೇಂಜ್ ಬಿಜೆಪಿಯಿಂದ ಪ್ರಾರಂಭ ಮಾಡೋಣ ಅಂತ ಸರ್, ವಿತ್ ಯೋರ್ ಪರ್ಮಿಷನ್. ಈಗ ಕಾಂಗ್ರೆಸ್ ಪಕ್ಷದಲ್ಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವ ರಾಷ್ಟ್ರೀಯ ಮಟ್ಟದ ಹುದ್ದೆ ಬಗ್ಗೆ ಗೊಂದಲ ಇಲ್ಲ, ಅದೊಂದು ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರದಲ್ಲೇ ಮಾತನಾಡ್ತಿದ್ದಾರೆ. ಬಟ್ ನಿಮ್ಮ ಪಕ್ಷದವ್ರಿಗೆ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಹೆಂಗೆ ಸರ್? ಅವರನ್ನು ಇಲ್ಲಿಂದ ಜಾಗ ಖಾಲಿ ಮಾಡಿಸಿ ದೆಹಲಿಗೆ ಕರ್ಕೊಂಡು ಇಲ್ಲಿ DK ಶಿವಕುಮಾರ್ ಅವ್ರಿಗೆ ಜಾಗ ಮಾಡ್ಕೊಡೋದು ಇದು ಅನುಭವದ ಮಾತಾ?
ಯಡಿಯೂರಪ್ಪನವ್ರಿಗೂ ಹೀಗೆ ಮಾಡಿದ್ರು ಅನ್ನೋ ಅನುಭವದ ಮಾತಾ? ಸ್ಮಿತಾ, ನೀವು ಮೀಡಿಯಾದಲ್ಲಿ ಭಾಳ ವರ್ಷದಿಂದ ಇದ್ದೀರಾ, ರಾಜಕೀಯವನ್ನು ಫಾಲೋ ಅಪ್ ಮಾಡ್ತಾ ಇದ್ದೀರಾ. ರಾಜಕೀಯದಲ್ಲಿ ಮತ್ತು ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ. ಅವ್ರು ಹೇಳ್ಬೇಕಾದ್ರೆ ಏನಿರ್ತದಲ್ಲ, ಎರಡು ಪದಗಳಲ್ಲಿ ಏನಿರಲ್ಲ, ಆ ಪದಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಕೆಲವೇ ದಿವಸಗಳಲ್ಲಿ, ಹಿಂದಿಂದ ಹೋಗ್ತಿಲ್ಲ, ಕೆಲವೇ ದಿವಸಗಳ ನಡೆದು ಬಂದಿದ್ದು ನೋಡಿ. ಇಕ್ಬಾಲ್ ಹುಸೇನ್ ಇವ್ರದೇ ಶಾಸಕರು ಏನು ಹೇಳಿದ್ರು, 100ಕ್ಕೂ ಹೆಚ್ಚು ಜನ DK ಶಿವಕುಮಾರ್ ಅವರಿಗೆ ಸಪೋರ್ಟ್ ಇದ್ದಾರೆ ಅಂತೇಳಿ. ಯಾರಿಗೆ ಸಪೋರ್ಟ್ ಇಲ್ಲ ಅಂತ ಅವ್ರು ಬಾಯ್ಬಿಟ್ಟು ಹೇಳಿಲ್ಲ. ಅದಾದ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯವ್ರಿಗೆ ಇದ್ದಕ್ಕಿದ್ದಂಗೆ ಪ್ಯಾನಿಕ್ ಆಗಿಬಿಟ್ಟು ಹೇಳಿದ್ರು, ಇಲ್ಲ ಇಲ್ಲ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ. ಅದಾದಮೇಲೆ ಮೊನ್ನೆ DK ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದಲ್ಲಿ ಏನಂತ ಹೇಳಿದ್ರು, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂದರು. ಅದಾಗ್ತಿದ್ದಂಗೆನೇ ಇದೇನು OBC ಡೆವಲಪ್ಮೆಂಟ್ ನಡೀತು. OBC ಡೆವಲಪ್ಮೆಂಟ್ ಸಿದ್ದರಾಮಯ್ಯವ್ರು ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ ರೀ ಇದು ಯಾವಾಗ ಮಾಡಿದ್ರು ಅಂತ ಹೇಳಿ. ಒಂದೊಂದಿನ ನೋಡ್ಕೊಂಬಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ ಸಿದ್ದರಾಮಯ್ಯವರು ಮೊದಲನೇ ಇದು ಅಧಿಕಾರದಲ್ಲಿದ್ದಾಗ 13ರಿಂದ 18ವರೆಗೂ ಈ ಥರ ಯಾವ್ದಾದ್ರು ಪ್ರಾಬ್ಲಮ್ ಬಂದಿತ್ತಾ? ಯಾವ್ದಾದ್ರು ಈ ಥರ ಸಮಿತಿಗಳು ಬಂದಿದ್ವಾ? ಯಾವ ಬಂದಿಲ್ಲ, ಯಾವ ಪ್ರಾಬ್ಲಮ್ಮು ಇರಲಿಲ್ಲ. ಈ ಸರಿನ ಎಲ್ಲ ಪ್ರಾಬ್ಲಮ್ಗಳಾಗಿದೆ, ಎತ್ತೆದು ನಿಂತ್ಕೊಂಡು ಹೇಳಬೇಕಾಗಿದೆ, ಇಲ್ಲ ಇಲ್ಲ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥ ಹತಾಶ ಪರಿಸ್ಥಿತಿಯಲ್ಲಿ ಯಾಕೆ ಸಿದ್ದರಾಮಯ್ಯವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಅವ್ರನ್ನ ಮುಂದುವರ್ಸ್ತಕ್ಕಂಥ ಪರಿಸ್ಥಿತಿ ಒಳಗೆ ಹೈಕಮಾಂಡ್ ಇಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ 3 ವಿಚಾರಗಳಲ್ಲಿ, ಒಂದು ಭ್ರಷ್ಟಾಚಾರದ ವಿಚಾರದಲ್ಲಿ ಇವತ್ತು ಇಡೀ ದೇಶದ ಗಮನ ಸೆಳೀತದೆ. ನಾನು ಹೇಳ್ತಿರ್ತಕ್ಕಂಥದ್ದು ಅವರ MLAಗಳು, ಅವ್ರ ಮಿನಿಸ್ಟರ್ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತುಗಳನ್ನ ಉಲ್ಲೇಖ ಮಾಡಿ ಹೇಳ್ತೀನಿ. ಎರಡನೇದು, ಅತ್ಯಂತ ಅಸಮರ್ಥ ಸರ್ಕಾರ, ನಾಲಾಯಕ ಸರ್ಕಾರ ಅಂತ ಹೇಳಿದ್ರೆ ನನ್ನ ಬಾಯಲ್ಲಿ ಬರ್ತಿಲ್ಲ, ಬರೀ ನಾನು ಕಾಂಗ್ರೆಸ್ ಅವರ ಬಾಯಲ್ಲಿ ಬರ್ತಿರ್ತಕ್ಕಂಥ ಉಲ್ಲೇಖ ಮಾಡ್ಬಿಟ್ಟು ಹೇಳ್ತೀನಿ. ನಾಲಾಯಕ ಸರ್ಕಾರ ಯಾರು ಅಂತ, ಅಸಮರ್ಥ ಸರ್ಕಾರ ಯಾರು ಹೇಳಿದ್ರು ಅಂತೇಳಿ, ಅದು BR ಪಾಟೀಲ್ ಅವರು ಹೇಳಿರ್ಬೋದು, ಬಸವರಾಜ್ ಶಿವಗಂಗಾ ಹೇಳಿರ್ಬೋದು, ಅಥವಾ ಯಾರು ನಮ್ಮ ರಾಜು ಕಾಗೆ ಅವರು ಬಂದು ನೇಣು ಹಾಕೊಂತಿಲ್ರಿ ಇವ್ರ ಕೈಲಿ ಡೆವಲಪ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತಾರೆ. YN ಗೋಪಾಲಕೃಷ್ಣ ಹೇಳ್ತಾರೆ, ಒಂದು ಚರಂಡಿ ಮಾಡೋಕ್ಕಾಗ್ತಿಲ್ರಿ ನಮ್ಮ ಕೈಲಿ ಅಂತೇಳಿ. ಬಸವರಾಜ್ ರಾಯ್ಡು ಹೇಳ್ತಾರೆ, ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ನೀವು ಬೇಕಾದ್ರೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಗ್ಯಾರಂಟಿ ಕೊಟ್ಟು ನಿಲ್ಲಿಸ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಈ ತರ ಅಸಮರ್ಥ ಸರ್ಕಾರ. ಲಾ ಅಂಡ್ ಆರ್ಡರ್ ಇರ್ಬೋದು, ಫೈನಾನ್ಸ್ ಅಲ್ಲಿ ಇರ್ಬೋದು, ರೈತರ ವಿಚಾರದಲ್ಲಿ ಇರ್ಬೋದು, ಗುಲಿಗೆಟ್ಟೋಟಾಗಿದೆ ಸರ್ಕಾರ ಇವತ್ತು. ಮೂರನೇದು, ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ. ಒಂದೇ 224 ಕಾನ್ಸ್ಟಿಟ್ಯೂನ್ಸಿಗೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ₹1 ಕೊಡಕ್ಕಾಗಲ್ಲ ಅಂತೇಳಿ DCM ಹೇಳ್ತಾರೆ. ಆರ್ಥಿಕ ಸಲಹೆಗಾರರು ಹೇಳ್ತಾರೆ, ಬಸವರಾಜ ರಾಯರೆಡ್ಡಿ ಅವರು, ನಾವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದು ನಿಲ್ಲಿಸಿದಂಗೆ. ಈ ರೀತಿ ಒಳಗಡೆಗೆ ಯಾವ ಕೆಲಸವೂ ಮಾಡದೆ ಅಸಮರ್ಥ ಸರ್ಕಾರ ಮಾಡ್ತಿರೋದು ಒಂದೇ ಒಂದು ಭ್ರಷ್ಟಾಚಾರ. ಭ್ರಷ್ಟಾಚಾರ ಅಂತ ಹೇಳ್ತಿರೋದು ಯಾರು? ಖುದ್ದು ಮುಖ್ಯಮಂತ್ರಿ ಅವರು ವಿಧಾನಸೌಧದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಬರೀ 87 ಕೋಟಿ ಆಗಿರೋದು 187 ಕೋಟಿ ಎಲ್ಲ ಹೇಳಿದ್ರಿ. ಬಟ್ ನನ್ನ ಮೂಲಭೂತ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಯಡಿಯೂರಪ್ಪನವ್ರಿಗೂ ಹಿಂಗೆ ಆಗಿತ್ತು, ಸಿದ್ದರಾಮಯ್ಯನವ್ರಿಗೆ ಹಿಂಗಾಗಬಹುದು, ಲಾಜಿಕ್ ಮೇಲೆ ಕಾನ್ಫಿಡೆನ್ಸ್ ಬರ್ತಿದ್ಯಾ ಅಂತ ಬಿಜೆಪಿಗೆ? 100% ಸಿದ್ದರಾಮಯ್ಯನ ಎತ್ತಂಗಡಿ ಮಾಡ್ತಕ್ಕಂಥ ಹುನ್ನಾರವೇ ಇದು. 100%. ಯಾಕೆ ಅಂತ ಹೇಳಿದ್ರೆ ಅದನ್ನೇ ಹೇಳಿದ್ದು. ಈ ಕ್ರನಾಲಜಿ ನೋಡ್ಕೊಂಬಂದ್ರೆ ಕೇಂದ್ರ ಸರ್ಕಾರದ ಸುಜ್ರೇವಾಲಾ ಅವ್ರಿಗೆ 1 ತಿಂಗಳಲ್ಲಿ 2 ಸರಿ ಬಂದು MLAಗಳನ್ನ ಮೀಟ್ ಮಾಡೋಂತ ಇದೆ. ಏನಿದೆ ಬದಲಾವಣೆ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಇಲ್ಲ ಅಂತಂದ್ರೆ ಹೈಕಮಾಂಡ್ ನಾಯಕರೇನೆ ಹೆಡ್ ಮಾಸ್ಟರ್ ಬಂದಂಗ್ ಬಂದು ಕ್ಲಾಸ್ ಸರಿಯಾಗಿ ನಡೀತಿದ್ಯಾ ಇಲ್ವಾ ಅಂತ ಹೇಳಿ ಮಾನಿಟರ್ ಮಾಡೋ ಅವಶ್ಯಕತೆ ಏನಿದೆ? ನೋಡಿ, ಭಾಳ ಮುಖ್ಯವಾಗಿ ಏನು ಅಂತಂದರೆ, ಆಡೋ ಮಾತಿನಲ್ಲಿ ತೂಕ ಇರಬೇಕಂತೆ, ಆಡೋ ಮಾತಿನೊಳಗೆ ಏನಾದರೂ ಅರ್ಥ ಇರಬೇಕಂತೆ. ಅದೆಲ್ಲ ಆಡೋ ಮಾತಿಗೆ ತೂಕವೂ ಇಲ್ಲದೆ ಇದ್ದಾಗ, ಅರ್ಥವೂ ಇಲ್ಲದೆ ಇದ್ದಾಗ ಅಂಥ ಯಾವ ಮಾತುಗಳಿಗೂ ನಾನು ಪ್ರತಿಕ್ರಿಯಿಸಬೇಕಾದಂಥ ಅನಿವಾರ್ಯತೆ ಇಲ್ಲ. ನಂಬರ್ 1. ಯಾರ ಬಗ್ಗೆ, ಯಾರ ಮಾತಿನ ಬಗ್ಗೆ? ಬಿಜೆಪಿ ವಕ್ತಾರರ ಬಗ್ಗೆನೇ ಹೇಳಿದ್ದು. ಪಕ್ಷದವರು ಕೆಲವರು ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿದ್ದವರು ಯಾರಾದರೂ ಆಡೋ ಮಾತಿಗೆ ತೂಕವಿಲ್ಲದೆ ಮಾತನಾಡಿದ್ರೆ ಅವ್ರ ಮಾತಿಗೂ ಕೂಡ ಪ್ರತಿಕ್ರಿಯಿಸಬೇಕಾದಂಥ ಯಾವ ಅನಿವಾರ್ಯತೆಯೂ ಇಲ್ಲ. ಕೇಳಿಸ್ಕೊಳ್ಳಿ, DK ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಅನೇಕ ಬಾರಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ. ಇದನ್ನ ನಿಮ್ಗೆ ಸಾಕ್ಷಿ ಬೇಕಾ? ಮೂಡ ಸಂದರ್ಭದಲ್ಲಿ ಏನು ಸುಳ್ಳು ಆರೋಪ ಮಾಡಿ ಬಿಜೆಪಿಯವರು ಅವತ್ತು ಪಾದಯಾತ್ರೆ ಮಾಡ್ತಾ ಇದ್ರು, ಆದರೆ ಕನ್ಕ್ಲೂಷನ್ ಸೆರೆಮನಿಯಲ್ಲಿ ನಿಂತ್ಕೊಂಡು DK ಶಿವಕುಮಾರ್ ಅವರು ಭಾಷಣ ಮಾಡಬೇಕಾದ್ರೆ ಈ ಮಾತನ್ನ ಬಹಳ ಸ್ಪಷ್ಟವಾಗಿ ಗಟ್ಟಿ ಧ್ವನಿಯಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ಅದಾದ ನಂತರ DK ಶಿವಕುಮಾರ್ ಅವರು ಅನೇಕ ಬಾರಿ ಮತ್ತೂ ಒಂದ್ಸರ್ತಿ ಹೇಳಿದ್ರು, ಇಂಥದೇ ಪ್ರಶ್ನೆ ಬಂದಾಗ ಬಂಡೆ ನಿಂತಂಗೆ ನಾನು ಸಿದ್ದರಾಮಯ್ಯನವ್ರ ಜೊತೆಗೆ ನಿಂತಿದ್ದೀನಿ ಅಂತ. ಮೊನ್ನೆ ಕೂಡ ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ, ನನಗೆ ಅವ್ರ ಜೊತೆ ನಿಂತ್ಕೊಳ್ಳೋದಷ್ಟೇ ನನ್ನ ಮುಂದೆ ಇರತಕ್ಕಂಥ ಆಪ್ಷನ್ನು. ಯಾರಾದರೂ ಇದ್ರ ಬಗ್ಗೆ ಕೆಟ್ಟ ಮಾತಾಡಿದ್ರೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡೋ ಅಧಿಕಾರ ಆಗಲಿ, ಆ ಒಂದು ಇದಾಗಲಿ ನಿಮ್ಗೆ ಯಾರಿಗೂ ಕೂಡ ಇಲ್ಲ. ಯು ಆರ್ ನಾಟ್ ಹೈಕಮಾಂಡ್ ಅಂತ ಬಹಳ ಸ್ಪಷ್ಟವಾಗಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹಂಗೇನಾದ್ರೂ ಮಾತಾಡಿದ್ರೆ ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಮಾಡ್ತೀನಿ ನಿಮಗೆ ಅಂತಲೂ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ ನಂತರ ಕೂಡ ಬಿಜೆಪಿ ಅವ್ರಿಗೆ ಏನಾಗಿದೆ ಅಂತಂದ್ರೆ, ಅವರು ಪಾಪ ಅವ್ರಿಗೆ ಯಾವತ್ತು ಫುಲ್ ಟೈಮ್ ಕರ್ನಾಟಕದೊಳಗಡೆ ಅಧಿಕಾರ ಮಾಡೋಕೆ ಅವಕಾಶವೇ ಸಿಗಲಿಲ್ಲ. ಯಡಿಯೂರಪ್ಪನವ್ರು ಬಂದರು, ಯಡಿಯೂರಪ್ಪನವ್ರಂತ ಸದಾನಂದ ಗೌಡರು ಬಂದರು, ಜಗದೀಶ್ ಶೆಟ್ಟರು ಬಂದರು, ಮತ್ತೆ ಯಡಿಯೂರಪ್ಪನವ್ರು ಬಂದರು, ಯಡಿಯೂರಪ್ಪನವ್ರು ಮತ್ತೆ ಇವರೇ ಕೆಳಗಡೆ ಇಳಿಸಿದ್ರು, ಮತ್ತೆ ಅವರು ಬೊಮ್ಮಾಯಿ ಅವ್ರಿಗೆ ಹೊಟ್ಟೆ ಉರಿ,
5 ವರ್ಷ ಸಿದ್ದರಾಮಯ್ಯನವರು ನಿರಾತಂಕವಾಗಿ ಆಡಳಿತ ಮಾಡಿಬಿಟ್ರು. ಕಾಂಗ್ರೆಸ್ ಬಂದರೆ ಸುಭದ್ರವಾದ ಸರ್ಕಾರ ಬರುತ್ತಪ್ಪ, ಬಿಜೆಪಿ ಅವ್ರು 2 ವರ್ಷಕ್ಕೆ 1 ವರ್ಷಕ್ಕೆ 20 ತಿಂಗಳಿಗೆಲ್ಲ ಬದಲಾಯಿಸ್ಕೊಂಡು ಕೂತ್ಕೊಂಡಿದ್ದಾರೆ, ಇವ್ರು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು 100 ಜನ ಇರ್ರಿ 100 MLA ಸಪೋರ್ಟ್ ಸಿದ್ದರಾಮಯ್ಯವ್ರಿಗೆ ಇಲ್ಲ ಅಂತ ಹೇಳಿ 136 100 ಜನ ಇಲ್ಲ ಅಂತ ನೋಡಿ, ಹೇಳಿದ್ರೆ ಇವ್ರಿಗೆ ಎಷ್ಟು ದುರ್ಗುಣ ಇದೆ ಅಂತಂದ್ರೆ ಆಯ್ತು. ಯಾವ ಹಂಗಾಮಿ ಅವರು CM? ಯಾವುದೇ ತೂಕವಿಲ್ಲದ ಮಾತನ್ನ ಅಷ್ಟು ಮಾತಾಡಿದ್ರು ನಾನು ನಾನು ಗಮನ ಇಲ್ಲ, ಇಲ್ಲ, ಹರಿಸ್ತೀನಿ. ಸರ್ಕಾರ ಆಯ್ತು. ಚಂದ್ರಶೇಖರ್ ಅವರು ಒಂದು ಹೆಲ್ದಿ ಡಿಬೇಟ್ ಮಾಡೋಣ ಅಲ್ಲ, ಮುಗಿಸ್ಲಿ ಅವರು, ಇನ್ನೊಂದು 30 ಸೆಕೆಂಡ್ ಮುಗಿಸ್ಲಿ ಅವರು, ಆಮೇಲೆ ನಿಮ್ಮ ಮಾತನ್ನು ಮುಂದುವರಿಸಿರಂತೆ. ಹಿಂಗೆಲ್ಲ ಇರಬೇಕಾದ್ರೆ ಅನಗತ್ಯವಾಗಿ ಇಂಥ ಗೊಂದಲವನ್ನ ಸೃಷ್ಟಿ ಪಾಪ ಅವ್ರಿಗೆ ಏನಾಗಿದೆ, ವಿರೋಧ ಪಕ್ಷವಾಗಿ ಅವ್ರನ್ನ ಸಮರ್ಥವಾದ ವಿರೋಧ ಪಕ್ಷವಾಗಿದ್ದಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಎದ್ದು ನಿಂತ್ಕೊಂಡು IT ಬಗ್ಗೆ ಮಾತನಾಡ್ತೀರಪ್ಪ. ಪ್ರಿಯಾಂಕ್ ಖರ್ಗೆ ಅವ್ರನ್ನ IT ಕ್ಷೇತ್ರದಲ್ಲಿ ಸಮರ್ಥವಾಗಿ ಎದುರಿಸೋದಕ್ಕೆ ಅವ್ರಿಗೆ ಯಾರಾದರೂ ಒಬ್ಬ ಲೀಡರ್ ಇದ್ದಾರಾ? ಇವತ್ತು ಸಿದ್ದರಾಮಯ್ಯ